ಹಲೋ ವ್ಯೂವರ್ಸ್, ಈ ದಿನ ಶಾಂತಿ ಪೂಜೆಯ ಕಡೆ ಭಾಗ ನೋಡ್ತಾ ಇದ್ದೀರಿ. ಇನ್ನು ಉಳಿದ 4 ನವಗ್ರಹಗಳ ಬಗ್ಗೆ ನಮ್ಮ ಪುರೋಹಿತರಿಂದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳಿ. ಇದು ಜನರಲ್ ಆಗಿ ಎಲ್ರಿಗೂ ಅನ್ವಯಿಸುತ್ತೆ. ಹಾಗಾಗಿ ಏನೇನೆಲ್ಲ ಸಮಸ್ಯೆ ಬಂದರೆ ಹೇಗೆ ಪರಿಹಾರ ಮಾಡ್ಕೋಬಹುದು ನವಗ್ರಹ ಶಾಂತಿಯಿಂದ ಅಂತ ಅವರು ಹೇಳಿದ್ದಾರೆ. ಅರಳಿ ಮರದಲ್ಲಿರ್ತಾನೆ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಅಂದ್ರೆ ಅವರೇ ಕಾಡು ವೃಕ್ಷದಲ್ಲಿ ಇರ್ತಾನೆ. ಔದುಂಬರ ವೃಕ್ಷ ಅಂತ ಹತ್ತಿ ಮರ, ಹತ್ತಿ ಹಣ್ಣು ಹುಡುಗಿರಲ್ಲ, ಹತ್ತಿ ಮರದಲ್ಲಿ ಇರ್ತಾನೆ. ಆ ಹತ್ತಿಯ ಹಣ್ಣನ್ನು ಬಿಡಿಸಿ ಅದರಲ್ಲಿ ಇರ್ತಕ್ಕಂಥ ಕುಸುಮ ಎಲ್ಲ ತೆಗೆದುಬಿಟ್ಟು ಜೇನುತುಪ್ಪ ಹಾಕೊಂಡು ಕೊಟ್ಟರೆ ಸಂತಾನವಾಗುತ್ತೆ ಅಂತ, ಸಂತಾನ ಇದ್ದವರಿಗೆ ಸಂತಾನವಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ದತ್ತಾತ್ರೇಯ ವೃಕ್ಷ ಅಂತ ಕೂಡ ಹೇಳ್ತಾರೆ. ಔದುಂಬರ ವೃಕ್ಷ ಅಂದರೆ ದೇಹದಲ್ಲಿ ಗಂಡಿಗಾಗಲಿ ಹೆಣ್ಣಿಗಾಗಲಿ ಬಿಳಿ ರಕ್ತ ಮತ್ತು ಕೆಂಪು ರಕ್ತ ಎರಡೂ ಇರುತ್ತೆ. ಜೊತೆಗೆ ವೀರ್ಯೋತ್ಪತ್ತಿ ಅಂತ ಇರುತ್ತೆ. ಆ ವೀರ್ಯೋತ್ಪತ್ತಿ ಇದ್ರೆ ಮಾತ್ರ ತ್ರಾಣ ಇರುತ್ತೆ, ಶಕ್ತಿ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಗಾಂಧಿ ಬಜಾರ್ ಹೋಗಿ ಬರಬೇಕು ಅಂತಂದ್ರೆ ತ್ರಾಣ ಇರಬೇಕು. ಆ ತ್ರಾಣ ಇಲ್ಲ ಅಂದ್ರೆ ಇನ್ನೊಬ್ಬರು ಆಶ್ರಯ ಮಾಡುವಂತ ಬದುಕು ನಮ್ಮದಾಗ್ಬಿಡುತ್ತೆ. ಗೊತ್ತಾಯ್ತಾ? 100 ವರ್ಷ ಆಯಸ್ಸು ಅಂತ ಹೇಳ್ತಾರೆ. 60 ವರ್ಷಕ್ಕೆ ನಾವು ಪಾಸ್ಪೋರ್ಟ್ ರೆಡಿ ಮಾಡಿ ಇವಾಗ ಇವತ್ತಿನ ಕಾಲದಲ್ಲಿ ರೆಡಿ ಆಗಿರ್ಬೇಕು ಅಂತ ಸ್ಥಿತಿನಲ್ಲಿ ಇರುತ್ತೆ. ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ ಅಂತ ಬಸವಣ್ಣ ಹೇಳ್ಬಿಟ್ಟ. ಅಲ್ಲೋಗೋದು, ಬೆನ್ನು ಬಾಗುವುದು, ಕೋಲು ಹಿಡ್ಕೊಳ್ಳೋದು, ಇನ್ನೊಬ್ಬರನ್ನ ಆಶ್ರಯ ಮಾಡೋದು ಯಾವಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಶುಕ್ರೋತ್ಪತ್ತಿ ಇಲ್ಲದೆ ಇದ್ದಾಗ ಅಂತ ಪರಿಸ್ಥಿತಿ ಉಂಟಾಗುತ್ತೆ. ಅಂತ ಭಗವಂತನಾದ ಶುಕ್ರ ನಮ್ಮ ಕುಟುಂಬದಲ್ಲಿ ಸದಾಕಾಲ ನೆಲೆಸಿ ಆ ಶುಕ್ರೋತ್ಪತ್ತಿಯ ಮೂಲಕ ದೇಹದ ಆರೋಗ್ಯವನ್ನು ಕೊಟ್ಟು ಇನ್ನೊಬ್ಬರನ್ನು ಆಶ್ರಯ ಮಾಡದ ಬದುಕು ನಮ್ಮದಾಗಲಿ. ಯಾವಾಗ ಚೆನ್ನಾಗಿ ನಮ್ಮ ದೇಹದಾರಿಕೆ ಚೆನ್ನಾಗಿರುತ್ತೋ ಸಂಪಾದನೆ ಮಾಡ್ತೀವಿ. ಅವನೇ ಶುಕ್ರ ದಶೆ ಬರುತ್ತೆ, ಶುಕ್ರ ಸಂಪಾದನೆ ಮಾಡ್ತೀವಿ, ಅನುಕೂಲವಾಗಿರುತ್ತೆ. ಅಂತ ಭಗವಂತನಾದ ಶುಕ್ರ ನಮ್ಮ ಕುಟುಂಬದಲ್ಲಿ, ನಮ್ಮ ಶರೀರದಲ್ಲಿ ಸದಾಕಾಲ ನೆಲೆಸಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡುವಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರೇಕಾಳು ರೂಪದಲ್ಲಿ ಇರ್ತಾನೆ, ಔದುಂಬರ ವೃಕ್ಷದಲ್ಲಿ ಇರ್ತಾನೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನೇಶ್ವರ. ಶನಿಗೆ ಶನಿ ಅಂತ ಕರೆಯುವಾಗಿಲ್ಲ. ಯಾವುದೇ ಅವನ್ನ ಈಶ್ವರನಿಗೆ ಬಿಡಲಿಲ್ಲ. ಆದ್ದರಿಂದ ಯಾತಕ್ಕಪ್ಪ ಎಷ್ಟು ತೊಂದರೆ ಕೊಡ್ತೀನಿ, ನನಗೆ ಎಷ್ಟು ತೊಂದರೆ ಕೊಟ್ಟ ಮೇಲೆ ಮನುಷ್ಯರಿಗೆ ಎಷ್ಟು ತೊಂದರೆ ಕೊಡ್ತೀನಿ ಅಂತ ಹೇಳಿದಾಗ, ನನ್ನನ್ನೇ ಜಗತ್ತಿನಲ್ಲಿ ಈಶ್ವರ ಅಂತ ಪೂಜೆ ಮಾಡಬೇಕು, ಆ ರೀತಿ ಹೊರ ಕೊಡು ಅಂತ ಹೇಳ್ತಾನೆ. ಹಾಗಾಗುವುದಿಲ್ಲ. ನನ್ನ ಅಂಶ ನಿನ್ನಲ್ಲಿ ಇರಲಿ ಅಂತ ಹೇಳಿ ಈಶ್ವರನ ಅಂಶ ಶನಿಗೆ ಸೇರೋದ್ರಿಂದ ಅವನು ಶನೇಶ್ವರನಾಗ್ತಾನೆ. ಬೇರೆ ಯಾವುದೇ ಗ್ರಹವನ್ನು ನಾವು ಬುಧೇಶ್ವರ, ಗುರುವೇಶ್ವರ, ಶುಕ್ರೇಶ್ವರ ಅಂತ ಕರೆಯುವುದಿಲ್ಲ. ಶನಿಗೆ ಏಕವಚನ ಇಲ್ಲ, ಶನೇಶ್ವರ ಅಂತ ಹೇಳಿ ಈಶ್ವರನ ಅಂಶ ಇರುತ್ತೆ. ನಮ್ಮ ಕಲಿಯುಗದಲ್ಲಿ ನಮ್ಮ ಆಯಸ್ಸು 100 ವರ್ಷ ಅಂತ ಹೇಳ್ತಾರೆ. ನಾವು ಹೇಳೋದಲ್ಲ, ಈಗ ಪಾಸ್ಪೋರ್ಟು 60 ವರ್ಷಕ್ಕೆ ರೆಡಿ ಮಾಡಬೇಕೀಗ, ವೀಸಾ ಕಾಯುವಂಥ ಸ್ಥಿತಿ ಇದೆ ಇವತ್ತಿನ ಕಾಲದಲ್ಲಿ. ಆಗಿರುವಂಥದ್ದಲ್ಲಿ 100 ವರ್ಷ ನಾವು ಬದುಕಿದ್ರೆ 30 ವರ್ಷಕ್ಕೊಂದ್ಸಲಿ ರೊಟೇಷನ್ ಶನೇಶ್ವರ ಬರ್ತಾನೆ. 7.5 ಶನಿಯಾಗಿ ಬಂದರೆ 7 ರಾಟ ಶನಿ ಕಾಟ ಅಂತ ಬರುತ್ತೆ. 4-5 ತಿಂಗಳಾದ್ಮೇಲೆ ಪಂಚಮ ಶನಿ ಅಂತ ಕೂಡ ಬರುತ್ತೆ. ಸೊ ಅರ್ಧಾಷ್ಟಮ ಶನಿ ಕೂಡ ಎಲ್ಲವನ್ನು ಕೂಡ ಚಂಚಲಾವಸ್ಥೆಯನ್ನು ಉಂಟು ಮಾಡಿ ದಿವಾನವನ್ನು ಮಾಡಿಬಿಡ್ತಾನೆ. ಇನ್ನು ಪಂಚಮ ಶನಿ ಬಂದರೂ ಕೂಡ ಇನ್ನು 3 ವರ್ಷಗಳ ಕಾಲ ನೀವು ಬಹಳ ಎಚ್ಚರಿಕೆಯಾಗಿರಬೇಕು. ಯಾವ ರೀತಿಯಲ್ಲಿ ಇರ್ತಂದ್ರೆ ಅದು ಹೇಳಲಿಕ್ಕೆ ಬರುವುದಿಲ್ಲ, ನಿಮಗೆ ಗೊತ್ತಾಗುವುದಿಲ್ಲ. ಆ ರೀತಿ ನಡೆಯುತ್ತೆ. ಅನೇಕ ತೊಂದರೆಗಳನ್ನು ಕೊಟ್ಟುಬಿಡುತ್ತೆ, ಏಳು ಬೀಳುಗಳನ್ನು ಕೊಟ್ಬಿಡುತ್ತೆ, ಕಾಲು ನೋವನ್ನು ಮಾಡುತ್ತೆ, ಎಲ್ಲಾದರೂ ಕುಸಿದು ಬೀಳುವಂಥ ಸಂದರ್ಭಗಳನ್ನು ಬೀಳುತ್ತೆ, ಯಾವತ್ತೂ ಇಲ್ಲದಂತೆ ಮಾಡುವಂಥದ್ದು. ಈ ರೀತಿ ಅನೇಕವಾದಂಥ ತೊಂದರೆಗಳನ್ನು ಕೊಟ್ಬಿಡ್ತಾನೆ. 7.5 ಶನಿ ಅಂದರೆ ನಮ್ಮ ರಾಶಿ, ನಿಮ್ಮ ವೃಶ್ಚಿಕ ರಾಶಿ ಅಂದರೆ ತುಲಾ ರಾಶಿಯಲ್ಲಿ 2.5 ವರ್ಷ, ವೃಶ್ಚಿಕ ರಾಶಿಯಲ್ಲಿ 2.5 ವರ್ಷ, ಧನುಸ್ ರಾಶಿಯಲ್ಲಿ 2.5 ವರ್ಷ. ಇದೊಂದು 7.5 ಶನಿ ವರ್ಷ. ವೃಶ್ಚಿಕ, ಧನಸ್ಸು, ಮಕರ, ಕುಂಭ. ಇವಾಗ ಕುಂಭದಲ್ಲಿದ್ದಾನೆ ಯಾರು? ಶನಿ. ಇದು ಅರ್ಧಾಷ್ಟಮ ಶನಿ ಅಂತ. 8ನೇ ಕಡೆ ಬಂದರೆ ಅಷ್ಟಮ ಶನಿ ಅಂತ. ಈಗ ಮೀನ ರಾಶಿ ಹೋಗ್ತಾನೆ ನೆಕ್ಸ್ಟ್, ಅದು ಪಂಚಮ ಶನಿ ಅಂತ. ಅವನು 12ನೇ ಕಡೆ ಬಂದರೆ ದ್ವಾದಶ ಶನಿ ಅಂತ. ಎಲ್ಲ ಒಂದೊಂದು ಮನೆಗೆ ಬಂದಾಗ ಪಂಚಮ ಶನಿ 2.5 ವರ್ಷ, ಇದು 2.5 ವರ್ಷ, 4ನೇ ಶನಿ. ಅರ್ಧಾಷ್ಟಮ ಶನಿ 2.5 ವರ್ಷ. 7.5 ಶನಿ ಮಾತ್ರ 7.5 ವರ್ಷ ಇರುತ್ತೆ. ಇಂಥ ಶನಿ ಕಾಟಗಳು ಬಂದಾಗ ಬಹಳ ಹುಷಾರಾಗಿರಬೇಕು. ಇಟ್ಟ ವಸ್ತುವನ್ನು ಇಲ್ಲದಂತೆ ಮಾಡ್ತಾನೆ. ತಂದೆ ತಾಯಿಗಳಲ್ಲಿ ವಿರಸ, ಗಂಡ ಹೆಂಡರಲ್ಲಿ ವಿರಸ, ಅಣ್ಣ ತಮ್ಮಂದರಲ್ಲಿ ವಿರಸ, ವಿಕೋಪಗಳು, ಇಲ್ಲದಂಥ ಚೇಷ್ಟೆಗಳನ್ನು ಮಾಡುವುದು, ಕೇಳದ ಮಾತು ಕೇಳದೇ ಇರುವಂಥದ್ದು. ಈ ರೀತಿ ಅನೇಕ ತೊಂದರೆಗಳು. ಅದು ಆಯಾ ಕಾಲಕ್ಕೆ ಜಾತಕವನ್ನು ತೋರಿಸ್ಕೊಂಡು ಈ ಥರ ತೊಂದರೆಗಳಿದೆ ಅಂತ ಹೇಳಾಗೆ ನಾವೇ ಅದನ್ನು ಅನುಸರಿಸ್ಕೊಂಡು ಹೋಗಬೇಕೆ ಹೊರತಾಗಿ
ಬೇರೆಯವರು ಯಾರು ಬಂದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಶನಿ ಅಂದರೆ ಕೆಟ್ಟವನು ಅಂತಲ್ಲ, ಬುದ್ಧಿ ಕಲಿಸುವಂಥವನು. ಅನೇಕ ವಿಧವಾದಂಥ ತೊಂದರೆಗಳನ್ನು ಕೊಟ್ಟರೂ ಕೂಡ ಕೊನೆಯಲ್ಲಿ ಬೇಕಾದಷ್ಟು ಸಕಲ ಐಶ್ವರ್ಯವನ್ನು ಕೊಡ್ತಕ್ಕಂಥವನ ಭಗವಂತನಾದ ಶನೇಶ್ವರ. ಅವನಿಗೆ ನಮಸ್ಕಾರ ಮಾಡಿಕೊಳ್ಳೋದು. ಎಲ್ಲಾದರೂ ಬನ್ನಿ ಮರ ಇದ್ದರೆ ಅದನ್ನು ಸ್ಪರ್ಶ ಮಾತ್ರೆಯ ಅನಿಷ್ಟ ನಿವಾರಣೆ ಅಂತ ಮುಟ್ಟುವುದರಿಂದ, ಆಲಿಂಗನ ಮಾಡಿಕೊಳ್ಳುವುದರಿಂದ, ಅವನನ್ನು ಆಲಿಂಗನ ಮಾಡಿಕೊಂಡು ನಮ್ಮ ತಪ್ಪನ್ನು ಅಲ್ಲಿ ಕೇಳಿಕೊಳ್ಳುವುದರಿಂದ ಅವನ ಅನುಗ್ರಹವಾಗುತ್ತೆ. ಶನೇಶ್ವರನ ಎಳ್ಳು ದೀಪ ಹಚ್ಚುವುದರಿಂದ, ಪಶ್ಚಿಮ ದಿಕ್ಕದಲ್ಲಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ, ಈಶ್ವರನ ಧ್ಯಾನ ಮಾಡುವುದರಿಂದ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಅಂತ. ಶಿವನಲ್ಲಿ ವಿಷ್ಣು ಇರ್ತಾರೆ, ವಿಷ್ಣುನಲ್ಲಿ ಶಿವ ಕೂಡ ಇರ್ತಾರೆ. ಆಯ್ತಾ? ಅದರಲ್ಲಿ ಭೇದ ಭಾವನೆ ಏನೂ ಇಲ್ಲ. ನಾವು ಉಸಿರಾಡುವಾಗ ಆತ್ಮನಾದ ಪರಮಾತ್ಮನಾದ ಶಿವ ಇಲ್ಲೇ ಇರ್ತಾನಂತೆ. ಶಿವ ಹೋದರೆ ಅದು ಶವವಾಗಿಬಿಡ್ತದೆ. ಅದು ಉಸಿರಾಡ್ತಾ ಇದ್ರೆ ಶಿವ, ಉಸಿರು ನಿಂತರೆ ಶವ ಅಂತ. ಆ ರೀತಿ ಇರತಕ್ಕಂಥ ಭಗವಂತನಾದ ಶನೇಶ್ವರ ನಮ್ಮ ಕುಟುಂಬದಲ್ಲಿ 19 ವರ್ಷ ಇರ್ತಾನೆ. ಶನಿ ದಶೆ ಬಂದರೆ 19 ವರ್ಷ, ಶುಕ್ರ ದಶೆ ಬಂದರೆ 20 ವರ್ಷ. ಇದು ಹೆಚ್ಚಿನ ಪೀರಿಯಡು. ಆವಾಗ ಅದಕ್ಕೆ ಆಯಾ ಕಾಲದಲ್ಲಿ ಜಾತಕಗಳನ್ನು ತೋರಿಸ್ಕೊಳ್ಬೇಕು. ಬೇಕಾದಂಥ ಸಂಧಿಶಾಂತಿ ಅಂತ ಹೇಳಿರುತ್ತೆ, ಆ ಸಂಧಿಶಾಂತಿಗಳನ್ನು ಕೂಡ ಮಾಡಿಕೊಳ್ಬೇಕು. ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಳುವಂಥದ್ದು. ವಿಷ್ಣುವಿಗೆ ಪುರುಸತ್ತು ಇರೋದಿಲ್ಲ. ಆದ್ದರಿಂದ ಗ್ರಹಗಳಿಗೆ ಒಂದೊಂದು ಪೋರ್ಟ್ಫೋಲಿಯೋಗಳನ್ನು ಕೊಟ್ಟಿದ್ದಾರೆ. ಆ ಒಂದೊಂದು ಪೋರ್ಟ್ಫೋಲಿಯೋಗಳನ್ನು ಕೂಡ ಶನಿ ಬಲಿಷ್ಠವಾದಂಥ ಗ್ರಹ. ಅದಕ್ಕೆ ನಾವು ಜಾತಕಗಳನ್ನು ನೋಡ್ಬೇಕಾದ್ರೆ ಗುರು 1 ವರ್ಷ ಕಾಲ ಇರ್ತಾನೆ ಒಂದು ಮನೆಯಲ್ಲಿ, ಶನಿ 2.5 ವರ್ಷಗಳ ಕಾಲ ಇರ್ತಾನೆ. ಇದು ರಾಹುಕೇತುಗಳು 18 ತಿಂಗಳುಗಳ ಕಾಲ ಇರ್ತಾರೆ, 1.5 ವರ್ಷಗಳ ಕಾಲ ಇರ್ತಾರೆ. ಅದರಿಂದ ಈ 3 ಗ್ರಹಗಳ ನಾವು ನೋಡ್ಕೊಳ್ಬೇಕಾದಂತ. ಈಗ ನಿಮ್ಮ ಮೀನ ರಾಶಿಯಲ್ಲಿ 5ನೇ ಕಡೆ ರಾಹು ಕೂಡ ಇದ್ದಾನೆ. ಈ ಕಡೆ ಕೇತು ಬೆನ್ನುಭಾಗದಲ್ಲಿ 11ನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಗೊತ್ತಾಯ್ತಾ? ಈ ಪಾಪಗ್ರಹಗಳ ಸಂಯೋಗದ ಮಧ್ಯದಲ್ಲಿ ನಿಮ್ಮ ರಾಶಿ ಕೂತ್ಕೊಂಡಿದೆ. ಹಾಗಾಗಿ ಮನಸ್ಸು ಸ್ಥಿಮಿತವಾಗಿರುವುದಿಲ್ಲ. ಅನೇಕ ವಿಧವಾದಂಥ ತೊಂದರೆಗಳನ್ನು ಕೊಡ್ತಾನೆ, ಒಳಗಾಟಗಳನ್ನು ಕೊಡ್ತಾನೆ, ತೊರಲಾಟಗಳನ್ನು ಕೊಡ್ತಾನೆ. ಒಂದು ಕಡೆ ನಿಲ್ಲಿಸ್ಕೊಡುವಂಥ ಇರುವುದೇ ಇಲ್ಲ. ತಿರುಗಾಟವನ್ನು ಕೊಡ್ತಾನೆ, ಆಕ್ಷೇಪಣೆಗಳನ್ನು ಕೊಡ್ತಾನೆ, ಖರ್ಚುಗಳನ್ನು ಕೊಡ್ತಾನೆ, ವಿರಸಗಳನ್ನು ಕೊಡ್ತಾನೆ. ಇದನ್ನೆಲ್ಲವನ್ನು ಕೂಡ ನಾವು ಆ ಭಗವಂತನಾದ ಇವನನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಅಂದರೆ 3 ಅಕ್ಷರ ಆಯಿತು. ಆ 3 ಅಕ್ಷರಕ್ಕೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ನ ಗುಣಿಸಿ ಎಷ್ಟಾಯಿತು? 4 3 12 ಆಯಿತು. 12ಕ್ಕೆ 5 ಪಂಚಭೂತಗಳು, ಭೂಮಿ, ಆಕಾಶ, ನೀರು, ಗಾಳಿ ಮತ್ತೆ 5 ಸೇರಿಸ್ಬೇಕು. ಸೇರಿಸಿ ಎಷ್ಟಾಯಿತು? 17 ಆಯಿತು. 17 ಹಗಲಿಗೆ 17, ರಾತ್ರಿಗೆ 17, ಡಬಲ್ ಮಾಡಿ 34 ಆಯಿತು. 34ನ ಅಷ್ಟಮತಗಳಿಂದ ಭಾಗಿಸ್ಬೇಕು. 8ರಿಂದ ಭಾಗಿಸಿದ್ರೆ ಎಷ್ಟಾಯಿತು? 2 ಉಳಿತಲ್ಲ, ಅವನೇ ರಾಮ. ಎಲ್ಲರ ಹೆಸರನ್ನು ಹೀಗೆ ಮಾಡಿ ನೀವು ಕೊನೆಗೆ 2 ಉಳಿಯುತ್ತೆ. ಆ ರಾಮನ ನಾವು ಮಾಡಬೇಕು. ರಾಮನಾಮವ ಜಪಿಸೋ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ಎದ್ದಾಗ ನಿಂತಾಗ ಕಲಿಯುಗದಲ್ಲಿ ನಾವೇನು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಜಪ ಮಾಡಬೇಕು ಅಂತ ಏನು ಇಲ್ವೇ ಇಲ್ಲ. ಎದ್ದಾಗ ನಿಂತಾಗ ಕೂತಾಗ ರಾಮ 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 ಅಂತ ಹೇಳ್ತಾ ಇದ್ರೆ ಅವಂತ ಇದು ಇಲ್ವೇ ಇಲ್ಲ. ಅದಕ್ಕೆ ಅವನು ಈಶ್ವರನ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರುವಾಗ ಪಕ್ಕದಲ್ಲಿ ಪಾರ್ವತಿ ಕೇಳ್ತಾಳೆ, ನೀವೇ ಜಗದೀಶ್ವರ, ಏನು ಯಾರಿಗೂ ಕುರಿತು ಜಪ ಮಾಡ್ತಿದ್ದೀನಿ ಅಂದರೆ ನಾನು ರಾಮನನ್ನು ಕುರಿತು ಜಪ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಬೇಡ, ಸೋಮಶೇಖರ ತನ್ನ ಭಾಮಿಗೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸು. ರಾವಣನನ್ನು ಸಂಹಾರ ಮಾಡಿ ರಾಮೇಶ್ವರಕ್ಕೆ ಬಂದಾಗ ಈಶ್ವರನ ಪೂಜೆ ಮಾಡಿದ ರಾಮ. ಅಲ್ಲಿ ಭೇದವೇ ಇಲ್ಲ. ಅಲ್ಲಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣು ಭೇದನೇ ಇರುವುದಿಲ್ಲ ಅಲ್ಲಿ. ಅಂತಹ ಭಗವಂತನಾದ ರಾಮಜಪವನ್ನು ಕೂಡ ನೀವು ಎದ್ದಾಗ ನಿಂತಾಗ ಕೊಡ್ತಾಗ, ಅಯ್ಯೋ ನಾನು ಮುಡಿ ಉಟ್ಕೊಂಡಿಲ್ಲ, ಸ್ನಾನ ಮಾಡಲಿಲ್ಲ, ಅವೆಲ್ಲ ಹೇಳುವುದಿಲ್ಲ. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಹೇಳ್ತಾರೆ. ಮಡಿ 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 ಎಂದು ಮಾರ್ಮಾರು ಹಾರುತ್ತೆ, ಮಡಿಯಲ್ಲಿ ಬಂತು ಬಿಕನಾಸಿ ಅಂತ ಕೇಳ್ತಾರೆ. ಹುಟ್ಟುತ್ತ ಸೂತಕ ಸಾಯಲು ಸೂತಕ ನಟ್ಟು ನಡುವಲ್ಲಿ ಬಂತು ಮಡಿ ಬಿಕನಾಸಿ ಅಂತ ಕೇಳ್ತಾರೆ ದಾಸರು. ಶ್ರೀರಂಗಪಟ್ಟಣದ ಕಾವೇರಿಯಲ್ಲಿ ಮುಳುಗಲು ನಿನ್ನ ಮುಟ್ಟು ಹೋಗುವುದೇ, ಚರ್ಮವು ತೊಳೆದರೆ ಕರ್ಮವು ಹೋಗುವುದೇ ಅಂತ ಕೇಳ್ತಾರೆ. ಅದರಿಂದ ಹಾಗಂತ ಈ ಕಲಿಯುಗದಲ್ಲಿ ನಾವೇನು ಅಂದರೆ, ಅಯ್ಯೋ ಸ್ನಾನ ಮಾಡ್ಕೊಂಡಿಲ್ಲ, ನಾಮ ಇಟ್ಕೊಂಡಿಲ್ಲ, ಈ ಥರ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ನಾವು ಅಷ್ಟರಲ್ಲಿ ಕಾಲ ಎತ್ಕೊಡ್ತೀವಿ 60 ವರ್ಷದಲ್ಲಿ. ಅದರಿಂದ ಎದ್ದಾಗ ನಿಂತಾಗ ಕುಳಿತಾಗ ರಾಮ ರಾಮ ರಾಮ, ಕೃಷ್ಣ ಕೃಷ್ಣ ಕೃಷ್ಣ, ಶಿವ ಶಿವ ಅಂತ ಹೇಳ್ತಾ ಇರಬೇಕು. ಏನೋ ಒಂದು ಕೂತ್ಕೊಂಡು ಜಪ ಮಾಡ್ತಾ ಇರಬೇಕು. ಆಗೋದೇ ಇಲ್ಲ ಯಾವಾಗಲೂ ಕೂಡ. ಅದಾಯ್ತಾ? ಚರ್ಮವ ತೊಳೆದರೆ ಕರ್ಮವು ಹೋಗುವುದೇ ಅಂತ ಹೇಳಿದಾಗ, ಅದರಿಂದ ಆ ಭಗವಂತನಾದ ಯಾವಾಗಲೂ ಕೂಡ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು. ನಾವು ಬೆಳೆಸ್ಕೊಂಡ್ರೆ ನಾವು ನಮಸ್ಕಾರ ಮಾಡಿದ್ರೆ ನನ್ನ ಮಗ ನೋಡಿ ನನ್ನನ್ನು ಅವನು ನಮಸ್ಕಾರ ಮಾಡ್ತಾನೆ.
ನಾವು ಏನೋ ಒಂದು ಸಿಗರೇಟ್ ಕೂತ್ಕೊಂಡ್ರೆ ಅವನು ನನ್ನ ಮುಂದೆನೇ ಕಾಲ ಮೇಲೆ ಕಾಲು ಹಾಕೊಂಡು ಸಿಗರೇಟ್ ಕೂತ್ಕೊಳ್ತಾರೆ. ಆ ರೀತಿ ಇರುತ್ತೆ. ಆದ್ದರಿಂದ ಭಗವಂತನಾದ ನಮ್ಮ ನಡವಳಿಕೆಯೇ ಬೇಗ ಮಂಜು ಮಾಡಿ ಅವನಿಗೆ ಜನಿವಾರ ಹಾಕೋಬೇಕು. ಅವನು ಜಗತ್ತನ್ನು ನಿಯಂತ್ರಣ ಮಾಡುವ ವಾಗ್ದೇವಿಯ ರಹಸ್ಯನೇ ಜನಿವಾರದಲ್ಲಿ ಇರುತ್ತೆ. ಜನಿವಾರ ಅಂದರೆ ಜಗತ್ತನ್ನು ನಿಯಂತ್ರಣ ಮಾಡುವ ವಾಗ್ದೇವಿಯ ರಹಸ್ಯನೇ ಅದರಲ್ಲಿ. ವಾಗ್ದೇವಿ ಬಂದ್ಬಿಡುತ್ತೆ ಅವನಿಗೆ. ಸಕಾಲದಲ್ಲಿ 8 ವರ್ಷಕ್ಕೆಲ್ಲ ನಾವು ಉಪನಯನ ಮಾಡಬೇಕಾಗಿತ್ತು, ಮಾಡಿದ್ವಿ, ಈಗಲೂ ಮಾಡಿದ್ವಿ. ಆಗಲೇ ಬಂದಾಗ ಅವನಿಗೆ ಜ್ಞಾನಾರ್ಜನೆ, ವಾಕ್ಚಾತುರ್ಯ ಎಲ್ಲ ಕೂಡ ಬರುವಂಥದ್ದು. ಬ್ರಾಹ್ಮಣ್ಯ ದ್ವಿಜ ಎರಡನೇ ಹುಟ್ಟುವಂಥದ್ದಾಗುತ್ತೆ ಮಾಡಿ. ಇಂತಹ ಒಂದು ಶನಿ ಅನುಗ್ರಹ ಅವನು 11ನೇ ಮನೆ ಮತ್ತು 9ನೇ ಮನೆಗೆ ಶನಿ ಬಂದಾಗ ಕೇಳದ್ದೆಲ್ಲವನ್ನು ಕೊಟ್ಬಿಡ್ತಾನೆ. ಉಚ್ಚ ಸ್ಥಾನ, ಅದು ನೀಚ ಸ್ಥಾನದಲ್ಲಿ ಇರುವುದಿಲ್ಲ, ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಅಂತ ಭಗವಂತನಾದ ಶನಿ ನಮ್ಮ ಕುಟುಂಬದಲ್ಲಿ ಸುತಾಕಾಲ ನಿಲ್ಲಿಸಿ 9ನೇ ಮತ್ತು 11ನೇ ಮನೆಗೆ ಬಂದಾಗ ಎಂಥ ಭಾಗ್ಯವನ್ನು ಕೊಡ್ತಾನೆ. ಅಂತ ಅನುಗ್ರಹವನ್ನು ಮಾಡು, ಮನಃಶಾಂತಿಯನ್ನು ಕೊಡು, ಕುಟುಂಬದಲ್ಲಿ ಸೌಖ್ಯವನ್ನು ಕೊಡು, ತಿರುಗಾಟವನ್ನು ನಿಲ್ಲಿಸು, ಊಟೋಪಚಾರಗಳಲ್ಲಿ ಮೃಷ್ಟಾನ್ನವನ್ನು ಕೊಡು. ಗೊತ್ತಾಯ್ತಾ? ತಂದೆ ಮಕ್ಕಳಲ್ಲಿ ವಿರಸವನ್ನು ಬಿಡು, ಗಂಡ ಹೆಂಡರಲ್ಲಿ ವಿರಸವನ್ನು ಬಿಡು, ಸ್ನೇಹತ್ವವನ್ನು ಕೊಡು, ಕುಟುಂಬದಲ್ಲಿ ಸೌಖ್ಯವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಉದ್ದಿನ ಕಾಳು ರೂಪದಲ್ಲಿ ಗರಿಕೆ ಹುಲ್ಲಿನಲ್ಲಿ ಇರ್ತಾನೆ. ಗರಿಕೆ ಹುಲ್ಲಿನಲ್ಲಿ ಉದ್ದಿನ ಕಾಳು ರೂಪದಲ್ಲಿ ಇರ್ತಾನೆ. ಸುಬ್ರಹ್ಮಣ್ಯನ ರೂಪದಲ್ಲಿ ಇರ್ತಾನೆ. ಸರ್ಪದೋಷ ಬರುವುದು ಅಂತ ಹೇಳಿದ್ರೆ ಆ ರಾಹು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿಗೂ ಸೂರ್ಯನಿಗೂ ಮಧ್ಯಭಾಗದಲ್ಲಿ ರಾಹು ಪ್ರವೇಶವಾದರೆ ರಾಹುಗ್ರಸ್ತ ಸೂರ್ಯಗ್ರಹಣ ಅಂತಾಗತ್ತೆ. ಜಗತ್ತಿಗೆ ಕತ್ತಲಿ ಆಗುತ್ತೆ. ನಮ್ಮ ಭಾಗದಲ್ಲಿ ಅವನು ಪ್ರವೇಶ ಮಾಡಿದಾಗ ಕಗ್ಗತ್ತಲಿ ಆಗಿಬಿಡುತ್ತೆ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬಂದಾಗ ರಾಕ್ಷಸನಾದ ರಾಹು ಅದನ್ನು ಕಸಿದು ಕುಡಿಯುವ ಸಂದರ್ಭದಲ್ಲಿ ಅವನ ಶರೀರಕ್ಕೆ ಇಳಿಯುವ ಮೊದಲೇ ಮಹಾವಿಷ್ಣು ತನ್ನ ಸುದರ್ಶನದಿಂದ ಶಿರಶ್ಛೇದನವನ್ನು ಮಾಡ್ತಾನೆ. ಈ ಭಾಗ ರಾಹು, ಈ ಭಾಗ ಕೇತುವಾಗುತ್ತೆ. ರಾಹು ಕೇತುಗಳು ಆ ಪಾಪಗ್ರಹಗಳಾದರೂ ಕೂಡ, ರಾಹು ಪಾಪಗ್ರಹವೇ ಆದರೂ ಕೂಡ 18 ತಿಂಗಳ ಕಾಲ ಇರ್ತಾನೆ. ಒಂದು ಮನೆಗೆ ಬಂದರೆ ಅವನು ಗ್ರಹಣ ಕಾಲದಲ್ಲಿ ಉಂಟು ಮಾಡತಕ್ಕಂಥ ಅನೇಕ ತೊಂದರೆಗಳ ಜಪವನ್ನು ಮಾಡಬೇಕಂತ ಸಂದರ್ಭಗಳು ಬರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಬರುತ್ತೆ. ಜಾತಕದಲ್ಲಿ ರಾಹು ಮತ್ತು ಕೇತುಗಳ ಮಧ್ಯಭಾಗದ ಎಲ್ಲ ಗ್ರಹಗಳು ಬಂದಾಗ ಕಾಲ ಸರ್ಪದೋಷ ಅಂತ ಬಂದಿರುತ್ತೆ. ಸುಬ್ರಹ್ಮಣ್ಯನ ಆರಾಧನೆ, ಸರ್ಪದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕಾಗುತ್ತೆ. ಕಾಳಹಸ್ತಿಗೆ ಹೋಗಬೇಕಾಗುತ್ತೆ. ಮನೆಯಲ್ಲಿ ವಿಷ ಜಂತುಗಳ ಹಾವಳಿಗಳು ಜಾಸ್ತಿ ಆಗುತ್ತೆ. ಮನಃಶಾಂತಿ ಕೂಡ ಇರುವುದಿಲ್ಲ. ದೇಹದಾರಡಿಗಳ ಜೊತೆಗೆ ದೇಹದಲ್ಲಿ ರೋಗ ರುಜಿನಗಳು ಪ್ರಾರಂಭ ಆಗಿಬಿಡುತ್ತೆ. ಸರ್ಪದೋಷದಿಂದ ಪ್ರಾಪ್ತವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಭಗವಂತನ ಕಾಳಹಸ್ತಿಗೋ, ಕುಕ್ಕೆ ಸುಬ್ರಹ್ಮಣ್ಯಕ್ಕೋ, ಘಾಟಿ ಸುಬ್ರಹ್ಮಣ್ಯಕ್ಕೋ ಇಲ್ಲಿ ಹೋಗಿ ಅದನ್ನು ಮಾಡ್ಕೊಳ್ಬೇಕು. ಇಲ್ಲ ಹುತ್ತದ ಮಣ್ಣನ್ನು ತಗೊಂಡು ಬಂದು ನಮ್ಮ ಹಣೆಗೆ ಇಟ್ಕೊಳ್ಳೋದ್ರಿಂದ, ಶರೀರದಲ್ಲಿ ಅದನ್ನು ತಾಗಿಸ್ಕೊಳ್ಳೋದ್ರಿಂದ ಕೂಡ ಆ ಭಗವಂತನ ಅನುಗ್ರಹ ಸದಾ ಕಾಲ ಇರುತ್ತೆ. ಆ ಸುಬ್ರಹ್ಮಣ್ಯನ ಯಾವಾಗಲೂ ಸುಬ್ರಹ್ಮಣ್ಯ ಅಂತ ಹೇಳ್ಕೊಂಡು ಕೂಡ ರಾಹುದೋಷ. ಅವನೇನು ಪಾಪಗ್ರಹವೇ ಆದರೂ ಕೂಡ ಹೊಸ ಮನೆಯ ಭಾಗ್ಯವನ್ನು ಕೊಡ್ತಾನೆ. ಅದೇ ಅವನು ನೀಚ ಸ್ಥಾನಕ್ಕೆ ಬಂದಾಗ ಇದ್ದ ಮನೆಯನ್ನು ಮಾರಾಟ ಮಾಡಿ ಛಿದ್ರ ಮಾಡಿಬಿಡ್ತಾನೆ. ಅಂತ ಪಾಪಗ್ರಹ ಯಾವತ್ತೂ ಅಷ್ಟೇ ನೋಡಿ, ನಮ್ಮ ಕಣ್ಣಿಗೆ ಸೂರ್ಯ ಕಾಣ್ತಾನೆ, ಚಂದ್ರ ಕಾಣ್ತಾನೆ, ಬೇರೆ ಯಾವುದೇ ಗ್ರಹಗಳು ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಹಿಂದಿನ ಋಷಿಗಳನ್ನೆಲ್ಲ ಧಾನ್ಯದ ರೂಪದಲ್ಲಿ ಐಡೆಂಟಿಫೈ ಮಾಡೋದು, ವೃಕ್ಷದ ರೂಪದಲ್ಲಿ ಐಡೆಂಟಿಫೈ ಮಾಡೋದು. ಇಂತಿಂಥ ಧಾನ್ಯದಲ್ಲಿ ಇಂಥ ಗ್ರಹಗಳಿರುತ್ತೆ, ಇಂತಿಂಥ ವೃಕ್ಷಗಳಲ್ಲಿ ಗ್ರಹಗಳಿರುತ್ತೆ. ಆ ಎಲ್ಲ ವೃಕ್ಷಗಳ ಸಂವಿತ್ತುಗಳನ್ನು ತೆಗೆದುಕೊಂಡು ಬಂದು ತುಪ್ಪದ ಸಂಯೋಗದಲ್ಲಿ ಹೋಮ ಮಾಡಿದಾಗ ಅದು ಆಯುರ್ವೇದಿಕ್ ಪ್ರಕಾರವಾಗಿ ಅದು ಮನೆಯಲ್ಲಿ ಸ್ಪ್ರೆಡ್ ಆಗುತ್ತೆ. ಇರುವ ಅನಿಷ್ಟಗಳೆಲ್ಲ ಆಚೆ ಹೋಗುತ್ತೆ. ನಾವು ಆ ಹೊಗೆಯನ್ನು ನಾವು ಸೇವನೆ ಮಾಡ್ತೀವಿ. ಅದ್ರ ಪ್ರಕಾರವಾಗಿ ನಮ್ಮ ಆರೋಗ್ಯ ಬ್ರೈನ್ ವಾಶ್ ಆಗುತ್ತೆ, ಜ್ಞಾನೋದಯವಾಗುತ್ತೆ, ನಮ್ಮ ಬುದ್ಧಿ ಬೆಳವಣಿಗೆ ಆಗುತ್ತೆ ಅಂತ ಹೇಳೋದ್ರಿಂದ ಹಿಂದಿನ ಋಷಿಗಳು ಕಂಡುಕೊಂಡಿದ್ರು. ಹಾಗಾಗಿ ಬರೀ ಈಗ ನಾವು ಪೂಜೆ ಮಾಡಿಬಿಟ್ರೆ ಸ್ವಾಹ ಅಂದರೆ ಅದೆಲ್ಲ ಅಲ್ಲೇ ಇರುತ್ತೆ. ಅದನ್ನು ನಾವು ಹೋಮ ಮಾಡಿದಾಗ ಅದೇ ಸ್ವಾಹ ಅಂದಾಗ ಆ ಸಂವಿತ್ತಿನಲ್ಲಿ ತುಪ್ಪದ ಸಂಯೋಗದಿಂದ ಆ ಸಂವಿತ್ತುಗಳನ್ನು ಸಮರ್ಪಣೆ ಮಾಡಿದಾಗ ಅದು ಎಲ್ಲ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗಿ ಇರ್ತಕ್ಕಂಥ ಅನಿಷ್ಟಗಳನ್ನೆಲ್ಲ ಎಳ್ಕೊಂಡು ಹೋಗುವುದಲ್ಲದೆ ನಮ್ಮ ಬ್ರೈನ್ ವಾಶ್ ಆಗುತ್ತೆ, ಜ್ಞಾನೋದಯವಾಗುತ್ತೆ, ಕುಟುಂಬದಲ್ಲಿ ಸೌಖ್ಯವನ್ನು ಕೊಡುತ್ತೆ. ಅದನ್ನು ಹಿಂದಿನ ಋಷಿಗಳು ಕಂಡುಕೊಂಡಿದ್ರು. ಹಾಗಾಗಿ ಯಾವತ್ತೂ ಆಗುವಂಥ ಇದೆಲ್ಲ ನಾವು ಯಾವುದೋ ಉಡಾಪೆ ಮಾಡುವಂಥದ್ದಲ್ಲ. ಭಗವಂತ ಇದ್ದೇ ಇದ್ದಾನೆ. ಇವತ್ತು ಅಮೇರಿಕಾದಲ್ಲಿ ಕೂತ್ಕೊಂಡು ಫೋನ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಹಾಗೆ ಪಿಂಡ ಇಟ್ಟರೆ ಹೋಗೋದಿಲ್ಲ, ಹೋಗುತ್ತೆ. ಶ್ರಾದ್ದ ಕರ್ಮದಲ್ಲಿ ಶ್ರದ್ಧೆಯಿಂದ ಮಾಡುವುದು ಶ್ರಾದ್ದ ಅಂತ. ಏನ್ರಿ ಅದೆಲ್ಲ ಸುಮ್ಮನೆ ಯಾರು ತಲುಪುತ್ತೆ ಅಂತ ಹೇಳ್ತಾರೆ. ಇಲ್ಲಿಂದ ಫೋನ್ ಅಲ್ಲಿ ಹೋಗ್ಬೋದು, ನಾಳೆ ಇನ್ನೊಂದು ಕಾಲದಲ್ಲಿ ಬಂದೇ ಬರುತ್ತೆ. ಈ ಪಿಂಡನ ಅಲ್ಲಿ ಹೋಗುವಂಥ ಸ್ಥಿತಿ ಬಂದೇ ಬರುತ್ತೆ.
ಗೊತ್ತಾಗುತ್ತೆ. ಆದ್ದರಿಂದ ಎಲ್ಲವನ್ನು ನಂಬಿಕೆಯಿಂದ ಮಾಡಬೇಕಷ್ಟೇ. ಭಗವಂತನ ಅನುಗ್ರಹ ಸದಾಕಾಲ ಇರಬೇಕು ಅನ್ನೋ ನಂಬಿಕೆ ಇರಬೇಕಲ್ಲಿ, ಗೊತ್ತಾಯ್ತಾ? ಆ ನಂಬದೇ ಇದ್ರೆ ಯಾವುದೇ ಕೂಡ ಸಾಧ್ಯವಾಗುವುದಿಲ್ಲ. ಅಂತಹ ಅನುಗ್ರಹ ಸದಾಕಾಲ ಇರುತ್ತೆ. ಅಂತಹ ಅನುಗ್ರಹ ರಾಹುವಿನಿಂದ ನಮಗೆ ಪ್ರಾಪ್ತವಾಗಲಿ. ಯಾವುದೇ ರೀತಿಯಾದಂಥ ಸರ್ಪದೋಷಗಳು ನಮಗೆ ಬಾರದೆ ಆ ಭಗವಂತನ ಅನುಗ್ರಹ ಸದಾಕಾಲ ಇದು ಹೊಸ ಮನೆಯ ಭಾಗ್ಯವನ್ನು ಕೊಡುವಂಥ ಅನುಗ್ರಹವನ್ನು ಮಾಡುವಂತೆ ಪ್ರಾರ್ಥನೆ ಮಾಡ್ಬೋದು. ಪ್ರಥಮ ಸೂರ್ಯಮಂಡಲಸ್ಯ ನೈಋತ್ಯ ಭಾಗೇ ಶೂರ್ಪಾಕಾರಮಂಡಲೆ ಗ್ರಹ ಹಾರ್ಸ್ ಗ್ರಾಮ್ ಅಂತ ಹುರುಳಿಕಾಳು ರೂಪದಲ್ಲಿ ಇರ್ತಾನೆ. ದರ್ಬೆಯಲ್ಲಿ ಇರ್ತಾನೆ, ದರ್ಬೆ ಹುಲ್ಲಿನಲ್ಲಿ ಇರ್ತಾನೆ. ಮೋಕ್ಷವನ್ನು ಕೊಡ್ತಕ್ಕಂಥವನು. ಯಾರೊಬ್ಬರಿಗೂ ರೋಗ ರುಜಿಗಳು ಬಾರದಂತೆ ಕೊನೆಯಲ್ಲಿ ನಮಗೇನು ಪೂರ್ಣ ಆಯಸ್ಸು ಪೂರ್ಣ ಆಯಸ್ಸನ್ನು ಕೊಟ್ಟು ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಕೇವಲ ಆಯಸ್ಸನ್ನು ಮೋಕ್ಷವನ್ನು ಕೊಡ್ತಕ್ಕಂಥದ್ದುದಲ್ಲ. ನಾವು ಎಲ್ಲಿಯವರೆಗೆ ಓದ್ತೀವೋ PhD ಮಾಡ್ತೀವಿ ಅಂದರೆ ಅಲ್ಲಿ ಅದನ್ನು ಮುಗಿಸ್ತಕ್ಕಂಥವನು ಕೂಡ ಯಾರೋ ಅವನು ಮಹಾಗಣಪತಿ ರೂಪದಲ್ಲಿ ಇರ್ತಾನೆ. ಯಾರು? ಕೇತು ಮಹಾಗಣಪತಿ. ಅವನು ಸುಬ್ರಹ್ಮಣ್ಯನ ರೂಪದಲ್ಲಿ ಇರ್ತಾನೆ. ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಂಥವನು. ಪಾಪಗ್ರಹವಾದರೂ ಕೂಡ ಕೇತು ಮಹಾಗಣಪತಿಯವನು. ನಮ್ಮ ಎಜುಕೇಷನಲ್ಲಾಗಲಿ ಮತ್ತು ನಮ್ಮ ಆಯುಸ್ಸನ್ನು ಪೂರ್ಣವಾಗಿ ಕೊಟ್ಟು ಮೋಕ್ಷವನ್ನು ಕೊಡೋದಕ್ಕಾಗಲಿ, ಯಾವುದೇ ಒಂದು ಕೆಲಸ ಒಂದು ಮನೆ ಕಟ್ಟಬೇಕಾದರೂ ಅಷ್ಟೇ ಪರಿಪೂರ್ಣವಾಗಿ ಯಾವುದೇ ಅಡೆತಡೆಗಳು ಇಲ್ಲದಂತೆ ಪರಿಪೂರ್ಣವಾಗಿ ನಾವು ಮನೆ ಕಟ್ಟುವಂಥ ಒಂದು ಸ್ಥಿತಿಗತಿಯನ್ನು ಕೂಡ ಆ ಭಗವಂತನಾದ ಕೊಡ್ತಾನೆ. ಅವನು ಹುರುಳಿಕಾಳು ರೂಪದಲ್ಲಿ ಇರ್ತಾನೆ, ದರ್ಬೆಯಲ್ಲಿ ಇರ್ತಾನೆ. ಅಂತಹ ಭಗವಂತನಾದ ಕೇತು ನಿರ್ವಿಘ್ನವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಕುಟುಂಬದಲ್ಲಿ ಸೌಖ್ಯವನ್ನು ಕೊಡು, ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತಂ ಓಂ ಭೋಹ ಕೇತುಕರ್ಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಮುಖ್ಯೇ ಕರೋಮಿ ಕೇತವೇ ನಮಃ ಇದಮಾಸನಮಿದಮರ್ಚನಂ. ಇನ್ನಷ್ಟು ನಿಮ್ಮ ಸಪೋರ್ಟ್ ಬೇಕಾಗಿದೆ. ಹಾಗಾಗಿ ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.